ಟಾಟಾ ಬಾಯ್ ಲವ್ ಯು. ಫುಲ್ಲು ಶೆಕೆ ಆಗಾಗ್ತದೆ. ಒಂದು ನಿಮಿಷ ಫ್ಯಾನ್ ಹಚ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸೆಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ಹೇಳಿ ನಾನು ಅನ್ಕೊಂಡಿನಿ. ನಾನು ಭಾರಿ ಅಂದ್ರೆ ಭಾರಿ ಅದೀನಿ ನೋಡ್ರಿ. ನಾನು ನಿಮ್ಮ ಸ್ವಲ್ಪ ಹುಡುಗಿ ಕಲಬುರ್ಗಿ ಬ್ಯಾಡಾಗಿ. ಇವತ್ತು ಥರ್ಡ್ ಡೇ ಡಯಟ್ ಕಂಟಿನ್ಯೂ ಆಗೈತಿ ಗೈಸ್. ಹೆಂಗೋ ಡಯಟ್ನ ಕಂಟ್ರೋಲ್ನಾಗ ಇಟ್ಕೋಗತ್ತೀನಿ. ಪರವಾಗಿಲ್ಲ, ನಾನು ಮಾಡ್ತೀನಿಲ್ಲ, 2 ದಿನಾರ ಮಾಡ್ತೀನಿಲ್ಲ ಅನ್ನಂಗಾಗೈತಿ ನನಗೆ. ಫ್ರೂಟ್ಸ್, ಆ್ಯಪಲ್ ಫ್ರೂಟ್ಸು ಮತ್ತು ಬನಾನಾ ತೊಗೊಂಡೇನಿ ಇವಾಗ. ನೋಡೋ ಮಧ್ಯಾಹ್ನ ಏನು ಮಾಡ್ತೀನಿ ಗೊತ್ತಿಲ್ಲ, ಅಷ್ಟು ಪ್ಲಾನ್ ಇಲ್ಲ. ಇದೇ ಚಿಂತೆ ಆಗ್ತದೆ. ಮುಂಜಾನೆ ಆದ್ರೆ ಮಧ್ಯಾಹ್ನ ಚಿಂತೆ, ಮಧ್ಯಾಹ್ನದಾದ್ರೆ ರಾತ್ರಿ ಚಿಂತೆ, ರಾತ್ರಿದಾದ್ರೆ ಮುಂಜಾನೆ ಚಿಂತೆ. ಮತ್ತು ಹೆಣ್ಮಕ್ಳಿಗೆ ಏನು ಚಿಂತೆ ಇರ್ತದೋ ಬಿಡ್ತದೋ ಗೊತ್ತಿಲ್ಲ ನೋಡ್ರಿ. ಬಟ್ ಮುಂಜಾನೆ ಮಧ್ಯಾಹ್ನ ಸಂಜೆಗೆ ಏನು ಮಾಡ್ಬೇಕು ಅನ್ನೋ ಚಿಂತೆ ಮಾತ್ರ ಇದ್ದೇ ಇರ್ತದೆ ಕಂಪಲ್ಸರಿ. ಗೈಸ್ ಏನು ಗೊತ್ತು, ನಾನು ಏನಂತಾರೆ ಒಂದು ಮಮ್ಮಿ ರಾಕ್ ಮಗಳ ಶಾಕ್ ಅಂತಂದು ಒಂದು ವೀಡಿಯೋ ಮಾಡಾಕತ್ತೀನಿ. ಕಂಟೆಂಟ್ ಬರ್ದೀನಿ ಆಲ್ರೆಡಿ. ಮಗಳದ್ದು ಶಾರ್ಟ್ ಮುಗ್ದೈತಿ, ಮದರ್ದು ಶಾರ್ಟ್ ಮಾಡೋದೈತಿ. ಸೊ ಅದಕ್ಕೆ ಹಾಕಿ ಲೈಕ್ ಮದರ್ ಯಾವ ಟೈಪ್ ಸೀರೆ ಉಟ್ಕೋಬೇಕು ಅಂಥೇಳಿ ನಾನು ಚಾಯ್ಸ್ ಮಾಡಕತ್ತೀನಿ. ಈ ಸೀರೆ ಉಟ್ಕೋಬೇಕಂತ ಹೇಳಿ ಈ ಸೀರೆ ಚಾಯ್ಸ್ ಮಾಡೀನಿ. ಆ್ಯಂಡ್ ಈ ಸೀರೆ ಸಿಕ್ಕತ್ತ, ಬ್ಲೌಸ್ ಸಿಕ್ಕೈತಿ. ನಿನ್ನೆ ಲಂಗ ಉಟ್ಕೊಂಡಿದ್ದೆ ನಾನು, ಪೆಟಿಕೋಟ. ಅವರು ಅಂಬಿಕಾ ಅವ್ರು ಬಂದಿದ್ರಲ್ಲ, ಮೇಕಪ್ ಆರ್ಟಿಸ್ಟ್. ಸೊ ಅವ್ರು ಬಂದಾಗ ಪೆಟಿಕೋಟ್ನ ಮರೆತು ಬಂದಿದ್ರು. ಸೊ ಹಾಗಾಗಿ ನಂದೇ ಹಾಕ್ಕೊಂಡಿದ್ದೆ. ಅದನ್ನ ಹಾಕೊಂಡು ಹೊರಗೆ ಇಟ್ಟಿನಿ, ನಂಗೆ ನೆನಪೇ ಇಲ್ಲ. ಈ ಫುಲ್ ಬಟ್ಟೆ ನೋಡ್ರಿ ಹ್ಯಾಂಗೆ ಮಾಡಿನ, ಇದ್ರದ್ದೆಲ್ಲ ಕಿತ್ತಿಲ್ಲ ನೋಡ್ರಿ. ಆಮೇಲೆ ನೋಡ್ತೀನಿ ಕುರ್ಚಿ ಮೇಲೆ ಇತ್ತು, ಅದು ಕುರ್ಚಿ ಮೇಲೆ. ಏನು ಹೇಳಬೇಕು ನನ್ನ ತಲೆಗೆ, ಇತ್ತೀಚೆಗೆಲ್ಲ ಮರೆಯಾಗತ್ತೀನಿ ನಾನಾರ. ಸೊ ಚಲೋ ಮದರ್ ಥರ ರೆಡಿ ಆಗಮ್ಮು. ನನಗೊಂದು ಚಶ್ಮಾ ಸಿಗಕತ್ತಿಲ್ಲ, ಚಶ್ಮಾ ಹುಡುಕ್ಲತ್ತೀನಿ. ಒಂದಿತ್ತು ಎಲ್ಲೋ ಒಕ್ಕಟ್ಟು ಬಿಟ್ಟಿನಿ ಅದನ್ನು ಮನೆ ಕ್ಲೀನ್ ಮಾಡಿದಾಗ. ಬಟ್ ಈಗ ಪರದಾಡಂಗಾಗೈತಿ ನನಗೆ. ಯಾಕಂದ್ರೆ ಮದರ್ ಅಂದ್ರೆ ಒಂದು ಚಶ್ಮಾ ಇರ್ಬೇಕು, ಚೆನ್ನಾಗಿರ್ತೈತಿ. ಕೊಳ್ಳೊಳಗೆ ತಾಳಿ ಇರ್ಬೇಕು ಇಷ್ಟು ಉದ್ದಂದು, ಅಂದ್ರೆ ಚೆನ್ನಾಗಿರ್ತೈತಿ. ಬಟ್ ಅದಿಲ್ಲ ನನ್ನ ಹತ್ರ. ನೋಡಮ್ಮ ಏನಾರ ಒಂದು ಅಡ್ಜಸ್ಟ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಒಳಗೆ ನೋಡ್ರಿ ನನ್ನ ಕಂಟೆಂಟ್ಗಳನ್ನು, ನನ್ನ ವೀಡಿಯೋಗಳನ್ನು. ಆ್ಯಂಡ್ ಸಪೋರ್ಟು ಮಾಡಿರಿ. ಲಿಂಕ್ ಬಯೋ ಒಳಗೆ ಐತಿ ಗಾಯ್ಸ್. ಆ್ಯಕ್ಚುಲಿ ಏನಂದ್ರೆ ಫುಲ್ಲು ಶೆಕೆ ಆಗಾಗ್ತದೆ. ಒಂದು ನಿಮಿಷ ಫ್ಯಾನ್ ಹಚ್ತೀನಿ. ಏನು ಗೊತ್ತಾ, ಇಷ್ಟೆಲ್ಲ ರೆಡಿ ಆಗಿನಿ ಇವಾಗ ಸೀರೆ ಉಟ್ಕೊಂಡು. ಮದರ್ ಲುಕ್ ಕೊಡಾಕತ್ತೈತಿ. ಈ ಟೈಪ್ ಎಲ್ಲ ಹಾಕ್ಕೊಂಡೇನಿ. ಈ ಥರ ಏನಂತಾರೆ ಬನ್ ಹಾಕ್ಕೊಂಡೇನಿ, ಹೇರ್ ಸ್ಟೈಲ್. ಬಟ್ ಇಯರಿಂಗ್ಸ್, ಲಾಂಗ್ ಇಯರಿಂಗ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸಂಗಿಲ್ಲ, ಮದರ್ ಅಪ್ಲೆ ಕಾಣಿಸಂಗಿಲ್ಲ, ನನ್ಗೆ ಗೊತ್ತು. ಅದಕ್ಕೆ ಏನು ಮಾಡ್ಲತ್ತೀನಿ, ಇಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇಯರಿಂಗ್ಸ್ನ ಬ್ರೇಕ್ ಮಾಡಕತ್ತೀನಿ ಗಾಯ್ಸ್. ಮನ್ಸಿಲ್ಲ ಗೊತ್ತಾ. ಬಟ್ ಆದ್ರೂ ಇಷ್ಟು ದೊಡ್ಡ ಇಟ್ಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸಂಗಿಲ್ಲ. ಮದರ್ ಅಂದಮೇಲೆ ಸುಮ್ಮನೆ ಒಂದೊಂದು ಹೂವು ಇಟ್ಕೊಂತಾರೆ ನೋಡಿರಲ್ಲ, ಬೆಡ್ಡೋಲಿ ಅಂತಾರೆ ನಮ್ಮ ಕಡೆಗೆ, ಅವು. ಸೊ ಇದನ್ನು ಮುರಿದು ಬಿಡ್ತೀನಿ. ಮನ್ಸಲ್ಲೇ ಮುರಿಯಾಗತ್ತಿಲ್ಲ, ಭಾಳ ಬೇಜಾರು ತೊಗೊಂಡು ಮುರಿಯಾಗತ್ತೀನಿ. ಮುರಿದ ನಿಚ್ಚು ಮುರಿದ್ಬಿಟ್ಟೆ. ಪರವಾಗಿಲ್ಲ, ಮತ್ತೊಂದು ತೊಗೊಳಮ್ಮಂತೆ. ಇದನ್ನು ಮುರಿದು ಬಿಡ್ತೀನಿ. ಎಷ್ಟು ಸ್ಟ್ರಾಂಗ್ ಇದೀನಿ ನೋಡ. ಈಗ ಯಾಕಂತಂದ್ರೆ ನನಗೆ ಹೊರಗೆ ಹೋಗಿ ತೊಗೊಂಡು ಬರೋಷ್ಟು ತಾಳ್ಮೆ ಇಲ್ಲ ನೋಡ್ರಿ. ನಾನು ಭಾಳ ದಿನ ಆಯ್ತು ಶಾಪಿಂಗ್ನು ಮಾಡಿಲ್ಲ. ನಾಳೆ ಮಾಡಬೇಕು ಅಂತ ವಿಚಾರ ಮಾಡೀನಿ. ಆದ್ರೂ ಮಾಡೋದಾದ್ರೆ ಏನು ಶಾಪಿಂಗ್, ಹೌದಲ್ಲ? ಸೊ ಅದಕ್ಕೆ ಈಗ ಸೆಟ್ಟ. ಇದು ಸೂಟ್ ಆಗಕತ್ತದೇನು ಗೈಸ್? ಬೆಂಡೋಲಿ, ರೈಟ್. ಬುಡದಿಂದ ತೆಲಿತನ ಕೆಲಸ ಬುಡದಿಂದ ಇದೇ ಒಂದು ಡೈಲಾಗ್, ಸುಮ್ಮನೆ ಒಂದು ಹೊಡಿತೀನಿ ನೋಡ್ರಿ. ಬುಡದಿಂದ ತೆಲಿತನ ಕೆಲಸ ಇರ್ತದ, ಕೆಲಸ ಮಾಡ್ತಿದ್ವಿ. ನಿಮ್ಮಂಗ ಶೋ ಆಫ್ ಮಾಡ್ತಿದ್ದಿಲ್ಲ, ಮೊಬೈಲ್ ಹಿಡ್ಕೊಂಡು ಹಾಯ್ ಫ್ರೆಂಡ್ಸ್ ಅಂತ ಹೇಳಿ. ಇದೇ ಡೈಲಾಗ್ ನಂದು, ಮದರ್ ಡೈಲಾಗ್. ಇದು ಬಿಟ್ಟು ಮತ್ತೆ ಇನ್ನೊಂದು ಐತಿ, ಅದನ್ನು ಸಖತ್ ಐತಿ, ಬಟ್ ಭಾಳ ಲಾಂಗ್ ಐತಿ. ಅದು ಈಗ ಹೇಳಂಗಿಲ್ಲ, ವಿಡಿಯೋನ ನೋಡ್ರಿ. ಶೂಟಿಂಗ್ ಟೈಮ್ ಮುಗೀತು. ಈಗ ಊಟದ ಟೈಮ್ ಆಲ್ರೆಡಿ 1ಕ್ಕೆ ಮಾಡೋದೈತಿ. ಆಲ್ರೆಡಿ ಇವಾಗ 1:15 ಆಗತೈತಿ. ಲೇಟ್ ಆಯ್ತು ನನಗೆ ಅದು ಸ್ವಲ್ಪ ಶೂಟ್ ಮಾಡೋದು. ಈಗ ನಾನು ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ಕೋಗತ್ತೀನಿ ಅಂತಂದ್ರೆ ರೊಟ್ಟಿ
ನೋಡ್ರಿ ಹಿಟ್ಟು ಕಲಸಿಟ್ಟಿನಿ ಆಲ್ರೆಡಿ. ಸ್ವಲ್ಪ ಕಲಸಿಟ್ಟಿನಿ, ಯಾಕಂದ್ರೆ ಎರಡೇ ರೊಟ್ಟಿ ಆದರೆ ಸಾಕು ನನಗೆ. ಸೊ ಈಗ ಫಸ್ಟ್ ಬುರ್ಜಿ ಮಾಡ್ತೀನಿ, ಅದಾದಮೇಲೆ ರೊಟ್ಟಿ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ನಾ ಮಾಡೋ ರೊಟ್ಟಿ ಸ್ವಲ್ಪ ದಪ್ಪನೇ ಇರ್ತವೆ, ಯಾಕಂದ್ರೆ ನಾನು ಜಾಸ್ತಿ ಮಾಡಂಗಿಲ್ಲಲ್ಲ. ಸೊ ಹಾಗಾಗಿ ಹಂಚಿನಿಂದ ಕೆಳಗೆ ಆದ ತಕ್ಷಣ ಕಡಕ್ ಆಗಿಬಿಡ್ತು. ಹಂಗಾಗಿ ಪಲ್ಯ ರೆಡಿ ಇತ್ತು ಅಂತಂದ್ರೆ ಹಂಚಿನಿಂದ ಕೆಳಗೆ ಇಳಿಸೋಟಿ ಊಟ ಮಾಡಿಬಿಡ್ಬೋದು ಅಂತೇಳಿ ನಾನು ಫಸ್ಟ್ ಎಗ್ ಬುರ್ಜಿ ಮಾಡ್ಬೋದೀನಿ. ಉಳ್ಳಾಗಡ್ಡಿ ಹಾಕಿನ ಸ್ವಲ್ಪ ಲೈಟಾಗಿ ಇದು ಆಗಲಿ ಅಂತೇಳಿ ಅದು ಮುಗಿದ್ಮೇಲೆ ರೊಟ್ಟಿ ಮಾಡಿ ಗಬಕ್ 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 ಅಂತ ಅನಿಸ್ತಿರೋದು. ರೊಟ್ಟಿ ಮತ್ತು ಆಮ್ಲೆಟ್ ರೆಡಿ ಐತೆ. ನನ್ನ ರೊಟ್ಟಿ ನೋಡ್ರಿ ಹೆಂಗಾಗೈತಿ, ಸಖತ್ತಾಗೈತಲ್ಲ, ಮಸ್ತ್ ಆಗೈತಿ. ಫಸ್ಟ್ ರೊಟ್ಟಿ ಎಷ್ಟು ಚಲೋ ಆಗಿಲ್ಲ, ಇದು ಸೆಕೆಂಡ್ ಸಖತ್ತಾಗ್ಯದ. ಬರ್ರಿ ಊಟ ಮಾಡೋಣ. ಗಾಯ್ಸ್, ಫೈನಲಿ ಐ ಆಮ್ ರೆಡಿ ಟು ವಾಕ್. ಹೊಂಟೀನಿ. ನನಗೆ ನಡ್ಕೊಂಡು ಹೋಗೋಕೆ ಇಷ್ಟ ಇಲ್ಲ. ಗಾರ್ಡನ್ವರೆಗೂ ಸ್ಕೂಟಿದಾಗ ಹೋಗಿ ಆಮೇಲೆ ಗಾರ್ಡನ್ ಒಳಗೆ ವಾಕ್ ಮಾಡ್ಬೇಕು ಅನ್ನೋದೈತಿ. ಬಟ್ ಅದ್ರಾಗ ಬರೀ ಇವತ್ತು ಒಬ್ಬಾಕಿನೇ ಇದ್ದೀನಲ್ಲ. ನಿನ್ನೆ ಅಶೋಕ್ ಅಂಕಲರ ಇದ್ದರು, ಏನೋ ಒಂಥರ ಇದು ಇರ್ತೈತಿ. ಇವತ್ತು ಅವ್ರಿಲ್ಲ. ಸೊ ನಾನು ನಡ್ಕೊಂಡು ಹೋಗಿ ಮತ್ತು ಆಮೇಲೆ ಬರೋ ಟೈಮಿಗೆ ಸಾಯಂಕಾಲ ಆಗ್ತೈತಿ. ಅದಕ್ಕೆ ಗಾಡಿ ತೊಗೊಂಡೇ ಹೋಗ್ತೇನೆ. ಶೂ ನಾರ್ಮಲ್ ಶೂ ಹಾಕೊಂಡು ಏನೋ ಗೊತ್ತಿಲ್ಲ. ಮಾರ್ನಿಂಗ್ ಬಾಡಿ ಪೇನ್, ಮಲ್ಕೊಳಕ್ಕೆ ಆಗೋದಿಲ್ಲ. ಒಂದು ಕಡೆ ಮಲ್ಕೊಳಕ್ಕಾಗಲ್ಲ. ಮಾಸ್ಕ್ ಕೆಳಗೆ ಹಾಸ್ಪಿಟಲ್ದಾಗೆ ಬಿಟ್ಟೀನಿ. ಸೊ ಅದಕ್ಕೆ ಅಲ್ಲೇ ಮಾಸ್ಕ್ ತೊಗೊಂಡು ಹಾಕ್ಕೊಂಡು ಗಾಡಿ ತೊಗೊಂಡು ಹೋಗ್ತೀನಪ್ಪ. ನಾನು ನೋಡ್ಕೊಂಡು ಹೋಗೋಕ್ಕಾಗಲ್ಲ. ನನ್ನ ಗಾಡಿಗೆ ಪೆಟ್ರೋಲ್ ಎಲ್ಲ ಇಷ್ಟು ದಿನ ಆಯ್ತು ಹಾಕಿಸಿ, ಅದಕ್ಕೆ ಈಗ ಹಾಕಿಸ್ತೀನಿ. ಎಷ್ಟೊಂದು ಚಪ್ಪಲಿ ಅವಲ್ಲ ನಮ್ಮ ಹಾಸ್ಪಿಟಲ್ ಮುಂದೆ. 4:15 ಆಗ್ಯದ ಅಂದ್ರೆ ಪೇಷಂಟ್ ಅವ ಇಲ್ಲ, ಪೇಷಂಟ್ ಅವಲ್ಲ ಒಳಗೆ. ಅದ್ರದ್ದು ಅಟೆಂಡರ್ ಇದ್ದಿರ್ಬೇಕು ಮೇ ಬಿ. ಯಾರು ಇಲ್ಲ, ಅವ್ರ ಅಟೆಂಡ್ರೆಸ್ಸೇ ಕೂತ್ಕೊಂಡು ನಾನು ಮಾಸ್ಕ್ ತೊಗೊಂಡೆ ತೊಗೊಂಡು ಹೋಗ್ತೀನಿ ಗಾಡಿ ಮೇಲೆ. ಅಲ್ಲಿ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ನಾನು ಬಂದು ಭಾಳ ಹೊತ್ತಾಯ್ತು. 15 ನಿಮಿಷ ಮುಂಚೆನೇ ಬಂದಿದ್ನಲ್ಲ. ಇದು ಕ್ಲೋಸ್ ಇತ್ತು, ಇನ್ನು ಈಗ ಓಪನ್ ಮಾಡ್ಯಾರ ಅವ್ರು. ಆಯಾ ಬಂದಗೇಸಿಂದ ನಾನು ಇನ್ನೇ ಹೇಳಿದ್ನಲ್ಲ ಎಷ್ಟು ಕ್ಲೀನ್ ಅದ ಅಂತ ಹೇಳಿ. ಇಷ್ಟು ಕ್ಲೀನ್ ಇರೋಕ್ಕೆ ಕಾರಣ ಇದು ಒಬ್ಬರು ಅಂಡರ್ದಾಗ ಅದ, ಅದರ ಸಲದ ಇಷ್ಟು ಕ್ಲೀನ್ ಅದ. ಪಬ್ಲಿಕ್ ಗಾರ್ಡನ್ಗೆ ಯಾರು ಇದು ಇಲ್ಲ. ಸೊ 24 hours ಓಪನ್ ಇರ್ತೈತೆ ಅದು. ಹಾಗಾಗಿ ಬರೋದು ಹೋಗೋದು ಜಾಸ್ತಿ ಜನ ಇರ್ತಾರೆ. ಇಲ್ಲ ಹಾಗಿಲ್ಲ, ಮಾರ್ನಿಂಗ್ 6ಕ್ಕೆ ಓಪನ್ ಆಗಿ 10 ಗಂಟೆ ತನಕ ಓಪನ್ ಇರ್ತೈತಂತ. ಆಮೇಲೆ ಸಂಜೆಗೆ 5 ಗಂಟೆಯಿಂದ ಮತ್ತು 8 ಗಂಟೆ ತನಕ ಓಪನ್ ಇರ್ತೈತಂತ. ಸೊ ಹಾಗಾಗಿ ಇದು ಕ್ಲೀನ್ನೆಸ್ ಮೇಂಟೈನ್ ಮಾಡೋರು ಒಬ್ರಾರ. ಹಾಗಾಗಿ ಚಲೋ ಐತದ ಗಾರ್ಡನ್, ಚಲೋ ಕಾಣಿಸಾಕತ್ತೈತಿ. ಎಲ್ಲರೂ ಬಂದರು ನೋಡ್ರಿ. ನಾ ಬಂದು ಗೇಟ್ ಕಾಯ್ಕೊಂಡು ಕೂತಿದ್ದೆ. ಎಲ್ಲರೂ ನನ್ನ ಕಾಯ್ತಾರೆ, ನಾ ಬಂದು ಗಾರ್ಡನ್ ಕಾಯ್ದಂಗೆ ಐತಿ ಇವತ್ತು. ಪರವಾಗಿಲ್ಲ, ಟೈಮ್ ಎಲ್ಲರಿಗೂ ಬರ್ತೈತಿ. ಹಾಗೆ ಚಲೋ ವಾಕಿಂಗ್ ಚಾಲು ಮಾಡಮ್. ಇವತ್ತು ಎಷ್ಟು ರೌಂಡ್ ಹೊಡಿತೀನಿ ಗೊತ್ತಿಲ್ಲ. ಇಯರ್ಬಡ್ಸ್ ಎಲ್ಲ ಹಾಕ್ಕೊಂಡು ಬಿಡಮ್ ಇವತ್ತು. ಯಾಕಂತಂದ್ರೆ ಅಶೋಕ್ ಅಂಕಲ್ ಇಲ್ಲ ಅಲ್ಲ, ಇದ್ರೆ ಅವ್ರ ಜೊತೆನೇ ಮಾತಾಡ್ಕೊತಿರ್ತಿದ್ದೆ. ಕನೆಕ್ಟ್ ಆಯಿತು, ಯಾವುದಕ್ಕೆ ಕನೆಕ್ಟ್ ಆಯ್ತು? ಹಾಂ ರೈಟ್. ಸಾಂಗ್ನ ಹಚ್ಚತ್ತೇನೆ. ನನಗೆ ಕನ್ನಡ ಸಾಂಗ್ ಭಾಳ ಇಷ್ಟ. ನಿಮ್ಗೆ ಯಾವ ಸಾಂಗ್ ಇಷ್ಟ ಅಂತ ಹೇಳ್ರಿ. ಪರಮಾತ್ಮ ಸಾಂಗ್, ಪರಮಾತ್ಮ ಮೂವಿಲಿಂದ ಸಾಂಗ್ ಕೇಳ್ತೇನೆ ನೋಡ್ರಿ ನಾನು. ಚಲೋ ವಾಕಿಂಗ್ ಮುಗಿತು, ಸೈಕ್ಲಿಂಗ್ ನಡೀತು ನೋಡ್ರಿ. ವಾಕಿಂಗ್ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು 10ರಿಂದ 15 ರೌಂಡ್ ಓಡಿದೆ. ಯಾಕಂದ್ರೆ ಗಾರ್ಡನ್ ಸಣ್ಣದೈತಲ್ಲ, ಸೊ ಗೊತ್ತಾಗಲಿಲ್ಲ. ಅದಾದಮೇಲೆ ಸೈಕ್ಲಿಂಗ್ ಮಾಡ್ಕೊಂಡು ನನ್ನ ಫೇಸ್ ನೋಡಿ ಒಂದು ಸಣ್ಣದಾಗಿ ಶೋ ಆಫ್ ಮಾಡಿದೆ. ಯಾಕಂದ್ರೆ ಬಂದಿಲ್ಲ ನನಗೆ ನೋಡ್ತಿರ್ತಾರಲ್ಲ, ಅದಕ್ಕೆ. ಗಾಯ್ಸ್ ಇವತ್ತು 1 hour ವಾಕ್ ಮಾಡ್ದೆ. ನಾ ಮಾಡಕತ್ತೀನಿ ಇನ್ನೂ 3 minutes ಐತಿ. ಸೊ 3 minutes ಕಂಪ್ಲೀಟ್ ಮಾಡಿ ಹೋಗೋಣ ಅಂಥೇಳಿ. ಯಾಕಂದ್ರೆ 5 to 6 ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು 10 ರೌಂಡ್ ಹೊಡೆದೆ ಗಾರ್ಡನ್. ಅದಾದಮೇಲೆ ಸೈಕ್ಲಿಂಗ್ ಮಾಡಿದೆ. ಇದು ಯಾವುದೋ ರನ್ನಿಂಗ್ ಮಾಡ್ಲತ್ತೀನಿ. ಪರವಾಗಿಲ್ಲ, ಚೆನ್ನಾಗಿ ನಡೆದೈತಿ. ಸಕ್ಸಸ್ ಆಲತ್ತೈತಿ ನನ್ನ
ವಾಕಿಂಗ್ ಆ್ಯಂಡ್ ಡಯಟ್ ಚಲೋ ನಡೆದೈತಿ. ಈಗ ಇವತ್ತು ಸ್ನಾನ ಮಾಡಿಲ್ಲ, ಈಗ ಮನೆಗೆ ಹೋಗಿ ಸ್ನಾನ ಮಾಡ್ತೀನಿ. ಇದೇ ಪ್ಲಾನ್ ಸಲಂದೇ ನಾ ಸ್ನಾನ ಮಾಡಿವತ್ತಲ್ಲ ಇವತ್ತು ಮುಂಜಾನೆ. ನೀನು ಚಲುವೆ ಎಂದಿದೆ ಕುಶಲವೇ ಕ್ಷೇಮವೇ ಈ ಸಾಂಗ್ ಕೇಳ್ಕೊಂತ ನಮ್ಮ ಪಾಡಿಗೆ ನಾವು ಒಂಥರ ವೆಬ್ ಚೆನ್ನಾಗಿರ್ತೈತಿದು. ಗೈಸ್ ಮುಗೀತು ನನ್ನ 1 hour ವಾಕ್ ಎಕ್ಸರ್ಸೈಸ್ ಎಲ್ಲ. ಸೊ ಈಗ ಮನೆಗೆ ನಡೆದೀನಿ. ನಾನು ಅಲ್ಲಿ ವಾಕಿಂಗ್ ಮಾಡ್ಲತ್ತೀನಲ್ಲ, ನನ್ನ ಗಾಡಿನೇ ಕಾಣಿಸಾಗತ್ತಿಲ್ಲ, ಹೊರಗೆ ಪಾರ್ಕ್ ಮಾಡಿದ್ದೆ. ಯಾರು ಹೊತ್ಕೊಂಡೋದ್ರೆ ನಂತರ ಅರ್ಜೆಂಟ್ದಾಗ ಬಂದ. ಆ್ಯಕ್ಚುಲಿ ಇನ್ನೊಂದು 5 ನಿಮಿಷ ಮಾಡ್ತಿದ್ದೆ, ನೋ ಪ್ರಾಬ್ಲಮ್. ಇವತ್ತಿಗೆ ಇಷ್ಟು ಸಾಕು, ಯಾಕಂದರೆ ನಿನ್ನೆಗಿಂತ ಇವತ್ತು ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡೀನಿ, ಜಾಸ್ತಿನೇ ಮಾಡೀನಿ, ಸ್ವಲ್ಪ ಇಲ್ಲ. ಸೊ ಮುಂದೆ ನೋಡೋಣ ಹೆಂಗಾಗ್ತೈತಿ ಅಂತೇಳಿ. ಈಗ ಮನೆಗೆ ಹೋಗ್ತೀನಿ ಸದ್ಯಕ್ಕೆ. ಮನೆಗೆ ಹೋಗಿ ಡ್ಯೂಟಿ ಹೋಗ್ಬೇಕಲ್ಲ. ಎಕ್ಸಾಕ್ಟ್ ನನ್ನ ವೆಯ್ಟ್ ನೋಡ್ರಿ ಎಷ್ಟು, 55.4 ಅದ. 400 ಗ್ರಾಮ್ ಕಮ್ಮಿ ಆಗೀನಿ. ಅದೇನು ಲೆಕ್ಕಕ್ಕೆ ಇರಂಗಿಲ್ಲ, ಯಾಕಂತಂದ್ರೆ 400 ಗ್ರಾಮ್ ಒಂದೊಂದ್ಸರಿ ಊಟ ಮಾಡಿದಾಗ ತಿಂಡಿ ತಿಂದಾಗ ಹೆಚ್ಚು ಕಡಿಮೆ ಆಗ್ತೈತಿ. ಬಟ್ ಆದ್ರೂ ಪರವಾಗಿಲ್ಲ, 400 ಗ್ರಾಮ್ ಮೇಂಟೈನ್ ಮಾಡೀನಿ 3 ದಿನದಾಗ ಅಂತಂದ್ರೆ ಖುಷಿ ಆಗತ್ತೈತಿ. ಫಸ್ಟ್ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ಕೊಂಡಾಗ 55.8 ತೋರ್ಸಾಗತ್ತಿತ್ತು. ಸೊ ಈಗ 400 ಗ್ರಾಮ್ ಕಮ್ಮಿ ತೋರ್ಸಾಗತ್ತದ. ಈಗ ಏನಾರ ತಿಂದಿನ ಅಂತಂದ್ರೆ ಅಷ್ಟೇ ಬರೋಬ್ಬರಿ ತೋರಿಸ್ತೈತಿ. ಬಂದೀನಿ, ಬರ್ತಾ ತರಕಾರಿ ತೊಗೊಂಡೆ, ಟಮಾಟೋ ಬಾಳೆಹಣ್ಣು ತೊಗೊಂಡು ಬಂದೀನಿ. ಈಗ ಮ್ಯಾಗ ಹೋಗ್ತೀನಿ. ಮ್ಯಾಗ ಒಂದು ಇರ್ಬೇಕು ಬ್ಯಾಸ್ರ. ಲಿಫ್ಟರ ಇಟ್ಟಿಲ್ಲ ಮೇಡಮ್, ಲಿಫ್ಟರ್ ಅದು ಕೆಲಸಕ್ಕೆ ಇಲ್ಲ. ಅದು ರಾತ್ರಿ ಕರೆಂಟ್ ಹೋದಾಗ ಏನು ಮಜಾಕ್ ಮಾಡ್ತೇವೆ. ಓಕೆ ಗೈಸ್, ನನ್ನ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ಟಾಟಾ, ಬೈ, ಲವ್ ಯು.